ನಂದು ಒಂದೇ ಪ್ರಶ್ನೆ ಏನಂದ್ರೆ, ನೀವು ಯಾಕೆ ಮಾತು ಕೊಟ್ರಿ, ಯಾಕೆ ಮಾತು ತಪ್ಪದ್ರಿ? ಮಂತ್ರಿ, MLA, MP ಇವು ಯಾವ ಬಹಳ ಮಹತ್ವದಲ್ಲ, ಇವು ಯಾವಕ್ಕೂ ಶಾಶ್ವತನೂ ಅಲ್ಲಿ. ಬಹಳ ಸುದೀರ್ಘ ರಾಜಕಾರಣ ಮಾಡೀನಿ ನಾನು. ಆದ್ರೆ ಮಾತು ಕೊಟ್ಟು ಮಾತು ಯಾಕೆ ತಪ್ಪದ್ರಿ ಅಂತಕ್ಕಂಥ ಒಂದೇ ಪ್ರಶ್ನೆಗಾಗಿ ನಾನು ಅವತ್ತ ಪ್ರತಿಭಟನೆ ರೂಪದಲ್ಲಿ ನನ್ನ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದೀನಿ. ಆದ್ರೆ ಕಾಂಗ್ರೆಸ್ ಎಲ್ಲಿಂದ ಬಂದು ಕಾಂಗ್ರೆಸ್ನಾಗ ಬಂದವಲ್ಲ, ನಾನು ಇಡೀ ರಕ್ತದ ಕಣದ ಕಾಂಗ್ರೆಸ್ ಅದ. ಅದು ನನ್ನ ಕುಟುಂಬ ಕಾಂಗ್ರೆಸ್ ಕುಟುಂಬ ಅನ್ನೋದದ. ನನ್ನ ತಂದೆಯವರ ಕಾಲದಿಂದ ನಾನು ಈ ಪಕ್ಷವನ್ನ ಕಟ್ಟಿ ಬೆಳೆಸಿದೀವಿ ನಾವು. ಜಿಲ್ಲಾ ಪಂಚಾಯತ್ ಚುನಾವಣೆ ಇರುವ ಸಂದರ್ಭದಲ್ಲಿ ಆಗಿನ ಕಾಲ ಹೆಗಡೆಯವರು ಮುಖ್ಯಮಂತ್ರಿ ಇದ್ದಾಗ ಇಲ್ಲಿ ಯಾರು ಜಡ್ಪಿ ನಿಂದಿರ್ಲಿಕ್ಕೆ ಇರಲಿಲ್ಲ ಕಾಂಗ್ರೆಸ್ದಾಗ. ನಮ್ಮ ಫಾದರ್, ನಮ್ಮ ತಂದೆಯವರು ಒಬ್ಬರಿಗೆ ಗೆದ್ದಿದ್ರು, ಮುಂದೆ ನಾನು ಒಬ್ಬನಿಗೆ ಗೆದ್ದೆ. ನಾವೆಲ್ಲ ಚಲೋ ದಿನಗಳ ನೋಡಿದ್ರಾಗ ಬಂದವರಲ್ಲ, ಕಷ್ಟ ಇದ್ರೂ ಇದ್ರಾಗಿದ್ದೀವಿ, ಒಳ್ಳೆ ಇದ್ರೂ ಇದ್ರಾಗಿದ್ದವ್ರು ನಾವು. ಆ ಬದ್ಧತೆ, ಆ ರಾಜಕಾರಣ ಇಟ್ಟುಕೊಂಡು ಈ ಪಕ್ಷದಾಗ ಯಾಕೆ ನಾನು ಮುಂದುವರೆದೀನಿ ಅಂದ್ರೆ, ಸೆಕ್ಯುಲರಿಸಮ್, ಐಡಿಯಾಲಜಿ. ಯಾವ್ರಿಗೆ ಐಡಿಯಾಲಜಿ ಇರೋದಿಲ್ಲ ಅವ್ರು ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲ ಸಮುದಾಯಗಳನ್ನ ಪ್ರೀತಿಯಿಂದ ಕಾಣತಕ್ಕಂಥ ಒಂದು ವ್ಯವಸ್ಥೆ, ಗಾಂಧೀಜಿಯವ್ರನ್ನ ಹಿಡಿದು, ನೆಹರು ಅವ್ರನ್ನ ಹಿಡಿದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿ ಅಂತವ್ರನ್ನ, ರಾಜೀವ್ ಗಾಂಧಿ ಅಂತವ್ರನ್ನ, ಇಂಥ ಇತಿಹಾಸ ಇರ್ತಕ್ಕಂಥ ಈ ಪಕ್ಷದೊಳಗೆ ಬೆಳಿಬೇಕು, ರಾಜಕಾರಣ ಮಾಡ್ಬೇಕಂತಕ್ಕಂಥ ಬದ್ಧತೆಯಿಂದ ರಾಜಕಾರಣ ಮಾಡಿದೀವಿ. ಅವ್ರ ಜಿಲ್ಲೆ ರಾಜಕಾರಣ ನಿಮಗೆಲ್ಲ ಗೊತ್ತು, ನಾನು ಅದ್ರ ಬಗ್ಗೆ ಹೇಳಕ್ ಹೋಗೋದಿಲ್ಲ. ನಾನು ಸುದೀರ್ಘ ರಾಜಕಾರಣದಲ್ಲಿ ನಾನು 2 ಚುನಾವಣೆ ಮಾಡ್ತೀನಿ. ಒಂದು ಒಳಗಿನವ್ರ ಜೊತೆಗೆ ಮಾಡ್ತೀನಿ, ಒಂದು ಹೊರಗಿನವ್ರ ಜೊತೆಗೆ ಮಾಡ್ತೀನಿ. ನಾನು ಅದೇ ನನಗೇನು ಹೊಸದು ಇಲ್ಲ. ಮತ್ತು ಆ ಧೈರ್ಯ, ಶಕ್ತಿ ನಿಮ್ಮ ಆಶೀರ್ವಾದದಿಂದ ಆ ಧೈರ್ಯನೂ ದೇವರು ನನಗೆ ಕೊಟ್ಟಿದ್ದಾನೆ. ಅದು ನೋಡ್ತೀನಿ ನಾನು, ಅದಕ್ಕೆ ಬಹಳ ದೊಡ್ಡದಲ್ಲ. ಆದ್ರೆ ಇವರಿಗೆ ಸಂಕಷ್ಟದಾಗೂ ಸಹಿತ ನಾನು ಸಹಾಯ ಮಾಡೋಂಥ ಸಂದರ್ಭ ಬಂದಾಕ್ರೆ 1996-97 ಯಾರಿಗೆ ಸಂಸದರಾಗಿ ಮಾಡ್ತಕ್ಕಂಥ ಅವಕಾಶ ಬಂದಿತ್ತು, ಬಹಳ ಪ್ರಾಂಜಲ ಮನಸ್ಸಿನಿಂದ ಸಂಸದನಾಗಿ ಮಾಡಿದ್ದೀನಿ ನಾನು. 2018 ಇನ್ನೊಬ್ಬರಿಗೆ ಸಚಿವರನ್ನಾಗಿ ಮಾಡ್ತಕ್ಕಂಥ ಅವಕಾಶ ಬಂತು, ಬಹಳ ಗಟ್ಟಿ ಧ್ವನಿದಿಂದ ಅವ್ರಿಗೆ ಸಚಿವ ಮಾಡೀನಿ. 2023 ಯಾರಿಗೆ ಟಿಕೆಟ್ ಸಿಗಂಗಿಲ್ಲ ಅಂತಿದ್ರೆ ಅವರಿಗೆ ಬಹಳ ಬದ್ಧತೆಯಿಂದ ನಾನು ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ನಾನು ಟಿಕೆಟ್ ವಲ್ಲಪ್ಪ ಅಂತ ಹೇಳಿ ನಿರ್ಣಯ ಮಾಡಿ ಟಿಕೆಟ್ ಕೊಡ್ಸಿದ್ದೆ. ಆದ್ರೆ ಇವತ್ತು ಅವರೆಲ್ಲರೂ ಏನ್ ಮಾಡಿದಾರೆ ಅನ್ನೋದು ಶಾಂತೇಶ್ವರ ಬಿಟ್ಬಿಡ್ತೀನಿ ನಾನು. SM ಪಾಟೀಲ್ ಹೇಳ್ದಂಗ ಯಾರು ನನಗೆ ಇಷ್ಟು ಸುದೀರ್ಘ ಕಟ್ಟಿದಾರೆ ಅವ್ರ ತಮ್ಮಗೂ MLC ಮಾಡಿ ನಾನು ಟಿಕೆಟ್ ಕೊಡ್ಸಿನ, ಮತ್ತೆ ಬರೀ ಇಲ್ಲಿ ಓಟ್ ಹಾಕ್ಸಿಲ್ಲ. ಸಿದ್ದರಾಮಯ್ಯ ಸಾಹೇಬ್ ಹಿಂಗ್ ನೋಡ್ದ ನಾನು, ಇವ್ರ ಪರವಾಗಿ ಬಂದು ಹೇಳಕತ್ತಾರಂತೆ, ಅನಿವಾರ್ಯದ ಬೇಡ್ಲಕತ್ತಾರ ಕೂಡ್ರಿ ಅಂತೇಳಿ. ಇಲ್ಲೇ ನೋಡಿ ಯಾವ ಹೋಟೆಲ್, ಅಮರ್ ಹೋಟೆಲ್ದಾಗ ಫಂಕ್ಷನ್ದಾಗ ಇಬ್ರು ಅಣ್ಣ ತಮ್ಮ ಎಲ್ಲ ಕಬಲ್ ಕೂತಿದ್ರು. ನಾನು ಹೇಳಿದೆ, ನಿಮ್ಮಂತವ್ರು ಕಟ್ಕೊಂಡು ರಾಜಕಾರಣ ಮಾಡಂಗಿಲ್ಲ ವೇದಿಕೆ ಮೇಲೆ. ಅಲ್ಲಿ ನಿಂತಾರಲ್ಲ ಅವರು ಕಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಸಂಸ್ಕೃತಿ ಇಟ್ಕೊಂಡು ರಾಜಕಾರಣ ಮಾಡಿ ಅಂತ ಹೇಳಿ. ಸೊ ನನಗೆ ಗೊತ್ತದ, ನಿಮ್ಮಂತವ್ರು ಎಷ್ಟು ಮಂದಿ ಬಂದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ. ನಾನು ಮೊದಲು ನೋಡಿನೋ ಮುಂದೆ ನೋಡ್ತೀನೋ, ಅದಕ್ಕೆ ಶಕ್ತಿ ತುಂಬಿದವ್ರು ಯಾರು ಅಂದ್ರೆ ನನ್ನ ತಾಲೂಕಿನ ಮಹಾಜನತೆ ಹೋಗದ ಅಭಿಮಾನದಿಂದ. ಅದಕ್ಕಾಗಿ ನಿಮಗಾಗಿ ನಾನಿವತ್ತೇನು ನಿರ್ಣಯವನ್ನು ಮಾಡಿದೆ, ಇದು ನಿಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಭಾವನೆ ನಮ್ಮ ಜನರಲ್ಲಿ ಮೂಡಿದೆ. ಅದಕ್ಕೆ ನಾನು ನನ್ನ ನಿರ್ಣಯವನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಬಂದಿಲ್ಲ. ಅಧಿಕಾರಕ್ಕಾಗಿ ರಾಜಕಾರಣ ಮಾಡ್ತಕ್ಕಂಥ ವರ್ಗಕ್ಕೆ ನಾನು ಸೇರಿಲ್ಲ. ಹಂಗಿದ್ರೆ 2023 ಸರ್ಕಾರ ರಚನೆ ಆದ್ರೂ ನನಗೆ ನಿಗಮ ಮಂಡಳಿ, ಒನ್ ಆಫ್ ದ ಬೆಸ್ಟ್ ನಿಗಮ ಮಂಡಳಿ ಕೊಡ್ತೀನಿ ಅಂತ ಬಂದಿದ್ರಿ. ನಾನು ತಗೊಂಡಿಲ್ಲ ಅವತ್ತು. ನೀವು ನನಗೆ ಏನು ಮಾತು ಕೊಟ್ಟಿರಿ ಅದನ್ನ ಮಾಡ್ರಿ, ಇಲ್ಲಾಂದ್ರೆ ನಾನು ಆರಾಮ್ ಶಾಸಕನಾಗಿರ್ತೀನಿ ಅಂತ. ಬಿಜಾಪುರ ಜಿಲ್ಲೆಯೊಳಗೆ ಅತಿ ಹೆಚ್ಚು ಅನುದಾನಗಳು ತಂದಿನಿ ನಾನು. ಈ ಸಲ ಸರ್ಕಾರ ರಚನೆ ಆಗಬೇಕು 4,500 ಕೋಟಿ ರೂಪಾಯಿ. ಜುಲೈ 14ನೇ ತಾರೀಕಿಗೆ ಈಗಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಅವತ್ತಿನ ನೀರಾವರಿ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವ್ರನ್ನ, ನಮ್ಮೆಲ್ಲರ ಜನನಾಯಕನಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡೆ ಕಾರ್ಯಕ್ರಮ ಮಾಡಿದೇವೆ ಇಲ್ಲಿ, ಅಭೋತ್ಪೂರ್ವ ಕಾರ್ಯಕ್ರಮ. ಸೊ 4,500 ಕೋಟಿ ರೂಪಾಯಿ ತಾಲೂಕಿನ ಜನರ ಅನೇಕ ಆಶೋತ್ತರಗಳ ಬದಲಾವಣೆ ಆಗ್ಲತ್ತವ. ಇದರ ನಂದೇನ್ರ ಸ್ವಂತದ ಸ್ವಾರ್ಥ. ಸೊ ಈ ತಾಲೂಕಿಗೆ ಜನಪರ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ನಿರ್ಣಯ ಇಟ್ಕೊಂಡು ಮಾಡಿ ನಾನು. ಆಮೇಲೆ ಕಾಂಗ್ರೆಸ್ ಅವರು ಯಾರ್ದೋ ಪಕ್ಷ ಇಲ್ಲ, ನಿಮ್ಮ ಕುಟುಂಬದವರು ಈ ಪಕ್ಷಕ್ಕೆ ಏನೇನು ಮಾಡಿದಾರೆ, ನನ್ನನ್ನು
ನನ್ನ ಕುಟುಂಬ ಈ ರಾಜಕಾರಣಕ್ಕೆ ಏನೇನ್ ಮಾಡಿದೆ ಅನ್ನೋದನ್ನ ನೈತಿಕವಾಗಿ ಇವತ್ತು ನೆನಪಿಸಬೇಕಾಗ್ತದೆ. ಯಾರದೇ ಒಂದು ಸರ್ಕಾರ ತೆಗಿಲಿಕ್ಕೆ ಹೋದವರಲ್ಲ ನಾವು. ವೀರೇಂದ್ರ ಪಾಟೀಲ್ ಸರ್ಕಾರ ಯಾರು ತೆಗೆದ್ರು ಅನ್ನೋದನ್ನ ಈ ಕರ್ನಾಟಕದ ಇತಿಹಾಸದಾಗ ಗೊತ್ತಿಲ್ಲ. ಆದ್ರೆ ನಾವು ಅಂತವೇ ಏನು ಮಾಡಿಲ್ಲ. ನಾವು ಇಲ್ಲೇ ಇದ್ದೀವಿ, ಇಲ್ಲೇ ರಾಜಕಾರಣ ಮಾಡಿದ್ದೀವಿ. ಒಬ್ಬ ಲೀಡರ್ ಜೊತೆಗೆ ಗುರುತಿಸ್ಕೊಂಡಿದ್ದೀವಿ, ಗಟ್ಟಿಯಾಗಿ ನಿಂತಿದ್ದೀವಿ. ಅಧಿಕಾರ ಹೋದ್ರೂ ಇರ್ತೀವಿ, ಅಧಿಕಾರ ಇದ್ರೂ ಇರ್ತೀವಿ. ಬಹಳ ಪದ್ಧತಿ ರಾಜಕಾರಣ ಮಾಡ್ತಕ್ಕಂಥ ವರ್ಗಕ್ಕೆ ಸೇರಿದೀವಿ ನಾವು. ಸೊ ಅದಕ್ಕಾಗಿ ನಾನು ಇವತ್ತು ಬದಲಾವಣೆ ಮಾಡ್ತಿದ್ಲ. ಅಂದ್ರೆ ನಿಮ್ಮಂತ ಕುಚೇಷ್ಟಿಗಳಿಗೆ ನಿಮ್ಮ ಆಟಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತಕ್ಕಂಥ ನಿರ್ಣಯದಿಂದ ಎಲ್ಲಕ್ಕಿಂತ ಮುಖ್ಯವಾಗಿ ನನಗಿಟ್ಟು ಏನು ಬೆಳೆಸಿದಾರ, ಹಾಡಿ ಹರಿಸಿದಾರ, ಅವರ ಮನಸ್ಸಿಗೆ ಘಾಸಿಗೊಳಿಸಬಾರದು. ಯಾಕಂದ್ರೆ ಇದು ಅವ್ರ ಹಕ್ಕಿದು. ನನ್ನ ಊರಾಗಿನ ನನ್ನ ಆಸ್ತಿಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಅಧಿಕಾರದ ಅವಕಾಶ ಇದು. ಇದರ ಮಾಲೀಕರು ನೀವು. ಒಂದು ಕೂಸು ಹಿಡಿದ್ರು ಕೇಳಬೇಕು. ನಾನು ಹೇಳೇನು, ಕಾಂಗ್ರೆಸ್ನ ನನ್ನ ಚುನಾವಣೆ ಸಂದರ್ಭ ಬಂದಾಗ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಗೌಡ್ರ ಈ ಸಲ ನೀವು ನಿಲ್ಲಬೇಡ್ರಿ ಅಂದ್ರೆ ನಾನು ಆ ಚುನಾವಣೆನ ಸ್ಪರ್ಧೆ ಮಾಡಂಗಿಲ್ಲ ಅಂತಕ್ಕಂಥ ನಿರ್ಣಯ ಮಾಡ್ಕೊಂಡು ರಾಜಕಾರಣ ಮಾಡಿದೇವ್ರು ನಾವು. ನಮ್ಗೆ ಅವಶ್ಯಕತೆ ಇಲ್ಲ. ನಾನು 28ಕ್ಕೆ ಬಂದಾಗ ನಿಮ್ಮ ಮಾತು ಕೇಳ್ತೀನಿ, ಒಬ್ಬರೇ ಬೇಡ ಅಂದ್ರೂ ನಿಂದ್ರಂಗಿಲ್ಲ ನಾವು. ಏನು ಅವಶ್ಯಕತೆ ಇಲ್ಲ ಅವ್ರು. ಆದ್ರೆ ಈ ತಾಲೂಕಿನ ಇತಿಹಾಸದೊಳಗ ಬೇರೆ ಪಕ್ಷದವ್ರು ಏನ್ ಮಾತಾಡ್ತಾರ ಬಹಳ ಮಾತು ಕೊಡುದಿಲ್ಲ. ನಾನು ಎಂದೂ ಚುನಾವಣೆಗೆ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಟ್ಟಿಲ್ಲ. ಈ ಕೂಡಲೇ ಜನನೇ ಉತ್ತರ ಕೊಡ್ತಾರೆ. ಬ್ಯಾಲೆಟ್ ಪೇಪರ್ದಾಗ ಏನು ಕೈಲಿ ಓದ್ತಾರಲ್ಲ, ಅದಕ್ಕಿಂತ ದೊಡ್ಡ ಉತ್ತರ ಏನಲ್ಲ. 40 ವರ್ಷ ನನ್ನ ಹಿಂದೆ ಸದಾ ಬ್ಯಾಲೆಟ್ದಾಗ ಏನು ಒತ್ತಿ ನನ್ನ ಶಕ್ತಿ ತುಂಬಿದಾರ, ಅವೇ ಎಲ್ಲ ನಿಮ್ಗೆ ಉತ್ತರ ಅಂತಕ್ಕಂಥ ಮಾತನ್ನ ಹೇಳಿ